ಆತುರ ಕಾತುರದಿಂದ ದೇಶವಾಸಿಗಳು ಕಾಯ್ತಾ ಇದ್ದ ಮಹಾ ಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ದೆಹಲಿ ವಿಜ್ಞಾನ ಭವನದಲ್ಲಿ ಚುನಾವಣಾ ಆಯೋಗ ಮುಖ್ಯಸ್ಥ ಸುನೀಲ್ ಅರೋರಾ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ 17ನೇ ಲೋಕಸಭಾ ಚುನಾವಣೆಯ ದಿನಾಂಕವನ್ನ ಘೋಷಿಸಿದ್ರು. ಒಟ್ಟು 7 ಹಂತವಾಗಿ ದೇಶಾದ್ಯಂತ ಲೋಕ ಮತದಾನ ನಡೆಯಲಿದೆ. ಈ ಬಗ್ಗೆ ಇನ್ನಷ್ಟು ವಿವರ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಫಿಕ್ಸ್ 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 ಮಹಾ ಸಂಗ್ರಾಮಕ್ಕೆ ಮುಹೂರ್ತ ಫಿಕ್ಸ್. ಚುನಾವಣಾ ರಣಕಹಳೆ ರಂಗೇರಿದ ಅಖಾಡ, ಸೋಲು ಗೆಲುವಿನ ಲೆಕ್ಕಾಚಾರ. ಲೋಕ ಲೆಕ್ಕ, ಮೋದಿ ಮ್ಯಾಥಮೆಟಿಕ್ಸ್ ಒನ್ ಸೈಡ ಡಬಲ್ ಸೈಡ. ಆ ಎರಡು ವಿಚಾರ ಪಾಲಿಟ್ರಿಕ್ಸ್ ಉಲ್ಟಾ ಪಲ್ಟಾ ಏನ್ ಹೇಳ್ತಾ ಇದೆ ಜನಾದೇಶ. ದೇಶವಾಸಿಗಳು ಕುತೂಹಲ ಭರಿತರಾಗಿ ಕಾಯ್ತಾ ಇದ್ದ ಸಾರ್ವತ್ರಿಕ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. 17ನೇ ಲೋಕಸಭಾ ಚುನಾವಣೆ ಇದಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗ ಮುಖ್ಯಸ್ಥ ಸುನೀಲ್ ಅರೋರಾ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಮತದಾನ ಕೊಟ್ಟಿದ್ದಾರೆ. ಆ ಪ್ರಕಾರ ಒಟ್ಟು 7 ಹಂತವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಏಪ್ರಿಲ್ 11ರಂದು ಮೊದಲ ಮತದಾನ ಆರಂಭಗೊಂಡು ಮೇ 19ಕ್ಕೆ ಕೊನೆ ಹಂತದ ಮತದಾನ ನಡೆಯುತ್ತೆ. ಭದ್ರತಾ ದೃಷ್ಟಿಯಿಂದ 7 ಹಂತದ ಮತದಾನ ನಡೆಸೋದಕ್ಕೆ ಆಯೋಗ ತೀರ್ಮಾನ ಮಾಡಿದೆ. All my colleagues from the Election Commission and all the colleagues from media, as you are aware, the 5-year term of the 16th Lok Sabha is due to expire on 3rd June 2019. Article 324 of the Constitution bestows the relevant powers, duties, and also the functions of the Election Commission. While Section 14 of the Representation of People Act 51 provides for conduct of elections to constitute a new Lok Sabha before the expiry of its current term. Taking into account these constitutional and legal provisions, various judicial pronouncements on issues, the Election Commission of India has attempted a very comprehensive preparation for the conduct of election to the 17th Lok Sabha in a manner that is free, fair, inclusive, accessible, ethical, participatory, and also festive. When independent India held its first general and assembly elections during 51-2, not everybody was convinced of our capacity to successfully conduct the exercise. In fact, democracies in the world, then numbering maybe around 40, most of them were very skeptical. ಏಪ್ರಿಲ್ 11ಕ್ಕೆ ಮೊದಲ ಹಂತದ ಮತದಾನ ಆರಂಭಗೊಳ್ಳುತ್ತೆ. ಆ ಬಳಿಕ ಏಪ್ರಿಲ್ 18 2ನೇ ಹಂತ, ಇನ್ನು ಏಪ್ರಿಲ್ 23ಕ್ಕೆ 3ನೇ ಹಂತ ಶುರುವಾಗುತ್ತೆ. ಏಪ್ರಿಲ್ 29ಕ್ಕೆ 4ನೇ ಹಂತ, ಮೇ 6ಕ್ಕೆ 5ನೇ ಹಂತ, ಮೇ 12ಕ್ಕೆ 6ನೇ ಹಂತ ಹಾಗೂ ಕೊನೆಯ ಹಂತದ ಮತದಾನ ಮೇ 19ಕ್ಕೆ ನಡೆಯುತ್ತೆ. 7 ಹಂತ, 543 ಕ್ಷೇತ್ರ. ಮೊದಲ ಹಂತದಲ್ಲಿ 20 ರಾಜ್ಯಗಳ 91 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಅದಾದ ಬಳಿಕ 2ನೇ ಹಂತದಲ್ಲಿ 13 ರಾಜ್ಯಗಳಲ್ಲಿನ 97 ಕ್ಷೇತ್ರ, 3ನೇ ಹಂತದಲ್ಲಿ 14 ರಾಜ್ಯಗಳಲ್ಲಿ 115 ಕ್ಷೇತ್ರ, 4ನೇ ಹಂತದಲ್ಲಿ 9 ರಾಜ್ಯಗಳಲ್ಲಿ 71 ಕ್ಷೇತ್ರ, 5ನೇ ಹಂತದಲ್ಲಿ 7 ರಾಜ್ಯಗಳ 51 ಕ್ಷೇತ್ರ, 6ನೇ ಹಂತದಲ್ಲಿ 7 ರಾಜ್ಯಗಳ 59 ಕ್ಷೇತ್ರಗಳಲ್ಲಿ ಹಾಗೂ ಕೊನೆ ಹಂತ ಅಂದ್ರೆ 7ನೇ ಹಂತದಲ್ಲಿ 8 ರಾಜ್ಯಗಳ 59 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಚುನಾವಣಾ ಆಯೋಗ ತೀರ್ಮಾನ ಮಾಡಿದೆ. Undergoing 2 phases: Karnataka, Manipur, Rajasthan, Tripura. As said earlier, phase 2 starts from 18th April. Karnataka 14. Phase 3 starting from 23rd April. Karnataka 14. ಕರ್ನಾಟಕದಲ್ಲಿ 2 ಹಂತದ ಮತದಾನ, ಮೇ 23ಕ್ಕೆ ರಿಸಲ್ಟ್. ಕರ್ನಾಟಕದಲ್ಲಿ ಒಟ್ಟು 2 ಹಂತವಾಗಿ ಮತದಾನ ನಡೆಯುತ್ತೆ. ಏಪ್ರಿಲ್ 18ಕ್ಕೆ ಮೊದಲನೇ ಹಂತ ಹಾಗೂ ಏಪ್ರಿಲ್ 23ಕ್ಕೆ 2ನೇ ಹಂತದ ಮತದಾನ ಕರ್ನಾಟಕದಲ್ಲಿ ನಡೆಯುತ್ತೆ. ಅಲ್ಲದೆ ಮೇ 23ಕ್ಕೆ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ.
ಅಂದ ಹಾಗೆ ಕಳೆದ ಬಾರಿ ಒಂದೇ ಹಂತದಲ್ಲಿ ಮತದಾನ ಮುಗಿದು ಹೋಗಿತ್ತು. ಆದ್ರೆ ಈ ಬಾರಿ ಭದ್ರತೆಯ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಆಯೋಗ ಸ್ಪಷ್ಟಪಡಿಸಿದೆ. ಲೋಕ ಚುನಾವಣೆಯಲ್ಲಿ 90 ಕೋಟಿ ಮತದಾರರು ಭಾಗಿ. ಒಟ್ಟು 90 ಕೋಟಿ ಮತದಾರರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಪೈಕಿ 18 ರಿಂದ 19 ವರ್ಷ ವಯಸ್ಸಿನ ಫ್ರೆಶ್ ವೋಟರ್ಸ್ 1.5 ಕೋಟಿ ಸೇರಿದಂತೆ ಒಟ್ಟು 8 ಕೋಟಿ 60 ಲಕ್ಷ ಹೊಸ ಮತದಾರರು ಮತಪೆಟ್ಟಿಗೆಗೆ ಸೇರ್ಪಡೆಯಾಗಿದ್ದಾರೆ. ಆಯೋಗದ ಅನುಮತಿ ಇಲ್ಲದೆ ಮತದಾರರ ಹೆಸರು ಡಿಲೀಟ್ ಮಾಡಲಾಗುವುದಿಲ್ಲ ಅಂತ ಆಯೋಗ ಸ್ಪಷ್ಟಪಡಿಸಿದೆ. ದೇಶವಾಸಿಗಳು 11ಕ್ಕೂ ಹೆಚ್ಚಿನ ಗುರುತಿನ ಚೀಟಿ ತೋರಿಸಿ ಮತದಾನ ಮಾಡಬಹುದು. ಇನ್ನು ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರೆ 11ಕ್ಕೂ ಅಧಿಕ ಗುರುತಿನ ಚೀಟಿಗಳನ್ನ ಬಳಸಿ ಮತದಾನವನ್ನ ಮಾಡಬಹುದು ಅಂತ ಆಯೋಗದ ಮುಖ್ಯಸ್ಥ ಸುನಿಲ್ ಅರೋರಾ ತಿಳಿಸಿದ್ದಾರೆ. 10 ಲಕ್ಷಕ್ಕೂ ಅಧಿಕ ಮತಗಟ್ಟೆಗಳ ಸ್ಥಾಪನೆಯಾಗಿದೆ. ಮತಗಟ್ಟೆಗಳ ಸುರಕ್ಷತೆ ಬಗ್ಗೆ ಎಲ್ಲಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇವಿಎಂ ಹಾಗೂ ವಿವಿಪ್ಯಾಟ್ ಎಲ್ಲಾ ಮತಕೇಂದ್ರಗಳಲ್ಲಿ ಬಳಕೆಯಾಗುತ್ತೆ ಅಂತ ಸುನಿಲ್ ಅರೋರಾ ಸ್ಪಷ್ಟಪಡಿಸಿದ್ದಾರೆ. 7 ಹಂತವಾಗಿ ಶಿಸ್ತುಬದ್ಧವಾಗಿ 17ನೇ ಲೋಕಸಭಾ ಚುನಾವಣೆಯನ್ನ ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಇದೇ ಬೆನ್ನಲ್ಲಿ ಚುನಾವಣಾ ರಣಕಣ ಎಂದಿಗಿಂತ ಹೆಚ್ಚಿನದೇ ರೀತಿಯಲ್ಲಿ ಕಾವು ಪಡೆದುಕೊಳ್ತಾ ಇದೆ. ಚುನಾವಣೆ ಸಮೀಪಿಸ್ತಾ ಇರುವ ಈ ಹೊತ್ತಿನಲ್ಲಿ ದೇಶವಾಸಿಗಳ ಒಳನೋಟ ಹೇಗಿದೆ ಅನ್ನೋದು ತುಂಬಾನೇ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಈ ನಿಟ್ಟಿನಲ್ಲಿ ಸದ್ಯದ ರಾಷ್ಟ್ರ ರಾಜಕಾರಣ ಆಗು ಹೋಗುಗಳನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ, ನೋಡ್ಕೊಂಬನ್ನಿ. ಮೋದಿನ ರಾಗಾನ ಹೇಗಿದೆ ದೇಶವಾಸಿಗಳ ಮೂಡ್? ಏನ್ ಹೇಳ್ತಿದೆ ಜನಾಭಿಪ್ರಾಯ? ಒನ್ ಸೈಡಾ ಡಬಲ್ ಸೈಡಾ? ಚುನಾವಣಾ ಅಖಾಡ ಮತ್ತೆ ರಂಗೇರಿದೆ. ಈ ಮಧ್ಯೆ ಸೋಲು ಗೆಲುವಿನ ಲೆಕ್ಕಾಚಾರವೂ ಕೂಡ ತಾರಕಕ್ಕೇರಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ರಾಜಕೀಯ ಗಣಿತದ ಕೂಡಿಸುವಿಕೆ ಹಾಗೂ ಕಳೆಯುವಿಕೆ ಬರದಿಂದ ಸಾಗಿದೆ. ಈ ಬಾರಿಯ ಪ್ರಧಾನಿ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವವರು ಹಾಲಿ ಪ್ರಧಾನಿ ಮೋದಿ ಹಾಗೂ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ. ಇದೇ ಕಾರಣಕ್ಕೆ ಮೋದಿ ಹಾಗೂ ರಾಹುಲ್ ಮಧ್ಯೆ ವಾಗ್ದಾಳಿ ನಡೀತಾನೆ ಇದೆ. ಹೋದಲ್ಲಿ ಬಂದಲೆಲ್ಲ ಮೋದಿ ರಾಹುಲ್ ಗಾಂಧಿಯನ್ನ ಹಾಗೂ ರಾಹುಲ್ ಗಾಂಧಿ ಮೋದಿಯನ್ನ ಕಟುವಾಗಿ ಟೀಕಿಸುವ ಗೋಚಿಗೆ ಬಿದ್ದಿದ್ದಾರೆ. ಇದೇ ಸಮಯ ಸದ್ಯದ ಪರಿಸ್ಥಿತಿ ಮೋದಿಗೆ ಲಾಭ ತಂದುಕೊಡುವಂತೆ ಭಾಸವಾಗಿದೆ. ನಿಜಕ್ಕೂ ಬದಲಾಗಿದ್ಯಾ ದೇಶವಾಸಿಗಳ ಮನಸ್ಥಿತಿ? ಯಾಕಂದ್ರೆ ಇತ್ತೀಚೆಗೆ ಬಿಡುಗಡೆಗೊಂಡ ಕೆಲವು ಸಮೀಕ್ಷೆಗಳು ಇದನ್ನೇ ಹೇಳ್ತಿದೆ. ಯಾಕಂದ್ರೆ ಪುಲ್ವಾಮಾ ದಾಳಿಯ ಬಳಿಕ ಮೋದಿ ಜನಪ್ರಿಯತೆ ಹೆಚ್ಚಾಗಿದೆ ಅನ್ನೋದು ಹೊರಬಿದ್ದಂತಹ ಸಮೀಕ್ಷೆಗಳ ಒಟ್ಟು ಸಾರಾಂಶ. ಕಳೆದ 5 ವರ್ಷದಲ್ಲಿ ಮೋದಿ ಆಡಳಿತಕ್ಕೆ 50-50 ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು ಸುಳ್ಳಲ್ಲ. ಮೋದಿ ಸರ್ಕಾರ ತೆಗೆದುಕೊಂಡ ಕೆಲವು ನಿರ್ಧಾರಗಳು ನಂತರದ ದಿನಗಳಲ್ಲಿ ಮೋದಿಗೆ ಮುಳುವಾಗಿರುವುದು ಸತ್ಯ. ಇದೇ ಕಾರಣಕ್ಕೆ ಚುನಾವಣೆಯಲ್ಲಿ ಮೋದಿಗೆ ಇವೆಲ್ಲವೂ ಕಗ್ಗಂಟಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಪುಲ್ವಾಮಾ ದಾಳಿ ಹಾಗೂ ಬಾಲ್ಕೋಟ್ ಪ್ರತಿದಾಳಿ ಮೋದಿಯ ವರ್ಚಸ್ಸನ್ನ ಹೆಚ್ಚಿಸಿದೆ ಎನ್ನಲಾಗ್ತದೆ. ಮೋದಿ ಗೆದ್ರೆ ಅದರಿಂದಲೇ ಗೆಲ್ಲಬೇಕು. ಇನ್ನು ಹೆಚ್ಚು ಕಮ್ಮಿ ಎಲೆಕ್ಷನ್ಗೆ 2 ತಿಂಗಳಿರಬಹುದು. ಈ 2 ತಿಂಗಳಿನಲ್ಲಿ ಮೋದಿ ಯಾವುದೇ ಯೋಜನೆಗಳನ್ನ ದೇಶವಾಸಿಗಳಿಗಾಗಿ ಘೋಷಣೆ ಮಾಡುವಂತಿಲ್ಲ. ಇದೇ ಕಾರಣಕ್ಕೆ ಮೋದಿಯ ಬತ್ತಳಿಕೆಯ ಒಂದು ಅಸ್ತ್ರ ನಿಷ್ಕ್ರಿಯಗೊಂಡಂತೆಯೇ. ಆದ್ರೆ ಮೋದಿಯ ಮಾತಿನ ಚಾಕಚಕ್ಯತೆ ಹಾಗೂ ಪೊಲಿಟಿಕಲ್ ಸ್ಟ್ರಾಟಜಿ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಕುರ್ಚಿಯಲ್ಲಿ ಕೂರಿಸಬಲ್ಲದು. ಈವರೆಗೂ ಮೋದಿ ಜಾರಿಗೊಳಿಸಿದ ಯೋಜನೆಗಳೇ ಮೋದಿಗೆ ಬ್ರಹ್ಮಾಸ್ತ್ರ. ಆದ್ರೆ ಚುನಾವಣಾ ಹೊಸ್ತಿಲಲ್ಲಿ ಈ ಅಸ್ತ್ರ ಕಾರ್ಯಗತಗೊಳ್ಳುವುದು ಅನುಮಾನವೇ ಸರಿ. ಯಾಕಂದ್ರೆ ದಿನಗಳೆದಂತೆ ದೇಶವಾಸಿಗಳು ಮರೆಯುವಿಕೆಯನ್ನ ಮೈಗೂಡಿಸಿಬಿಡ್ತಾರೆ. ಇದೇ ಕಾರಣಕ್ಕೆ ಮೋದಿ ತನ್ನ ಮಾತಿನ ವೈಭವದಿಂದಲೇ ಮತಗಳನ್ನ ಕ್ರೋಢೀಕರಿಸಿಕೊಳ್ಳಬೇಕು. ಇದು ಅಸಾಧ್ಯದ ಮಾತೇನಲ್ಲ. 2014ರಲ್ಲಿ ಮೋದಿ ಮಾಡಿದ್ದು ಇದೇ ಕೆಲಸ. ಮಾತಿನ ಮಲ್ಲಿನಂತೆ ದೇಶವಾಸಿಗಳ ಮುಂದೆ ಬಂದು ನಿಂತಹ ನಮೋ ಯುಪಿಎ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರ ಪರಿ ನಿಜಕ್ಕೂ ರೋಚಕ ಹಾಗೂ ಹುಬ್ಬೇರಿಸುವಂತದ್ದು. ಇದೇ ಕಾರಣಕ್ಕೆ ಮತ್ತೊಮ್ಮೆ ಮೋದಿಯ ಗುರಿ ಈಡೇರಿಸಲು ಮೋದಿನ ಮಾತಿನ ತೀವ್ರತೆ ಹೆಚ್ಚಿಸಿಕೊಳ್ಬೇಕು. ಮೋದಿಗೆ ಬರವಾಗಲಿದೆ ರಾಷ್ಟ್ರೀಯತೆ ಅಸ್ತ್ರ. ಇನ್ನು ಬಿಜೆಪಿಯ ಸಾರ್ವಕಾಲಿಕ ಅಸ್ತ್ರ ರಾಷ್ಟ್ರೀಯತೆ ಅಂತ ಅಂದ್ರೆ ದೇಶಭಕ್ತಿ. ಇದು ಈ ಬಾರಿಯ ಚುನಾವಣೆಯಲ್ಲೂ ವರ್ಕೌಟ್ ಆದ್ರೆ ಮೋದಿಗೆ ಭರ್ಜರಿ ಗೆಲುವು ದಕ್ಕಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸದ್ಯ ದೇಶದಲ್ಲಿ ರಾಷ್ಟ್ರೀಯತೆಯ ಮಾತುಗಳು ಕೇಳಿ ಬರ್ತದೆ. ಪುಲ್ವಾಮಾ ದಾಳಿಯ ಬಳಿಕ ದೇಶವಾಸಿಗಳಲ್ಲಿ ದೇಶಭಕ್ತಿ ಸಿಕ್ಕಾಪಟ್ಟೆ ಹೆಚ್ಚಿದೆ. ಹೀಗೆ ಪಾಕ್ ವಿರೋಧಿ ಮನಸ್ಥಿತಿಯನ್ನ ರಾಷ್ಟ್ರೀಯತೆಯಾಗಿ ಪರಿವರ್ತನೆಗೊಳಿಸಿರುವುದರಲ್ಲಿ ಬಿಜೆಪಿಯ ಪಾತ್ರ ಬಹುದೊಡ್ಡದೇ ಇದೆ. ಇದೇ ಕಾರಣಕ್ಕೆ ಈ ಚುನಾವಣೆಯಲ್ಲಿ ಈ ರಾಷ್ಟ್ರೀಯತೆಯ ಮನಸ್ಥಿತಿಗಳು ಮತಗಳ ರೂಪ ಪಡೆದುಕೊಂಡ್ರೆ ಮೋದಿಗೆ ಆನೆ ಬಲ ಬಂದಂತೆ.
ಪುಲ್ವಾಮಾ ದಾಳಿ ಬಳಿಕ ಬದಲಾಗಿದೆ ದೇಶವಾಸಿಗಳ ಆಲೋಚನೆ. ಪುಲ್ವಾಮಾ ದಾಳಿಯ ಬಳಿಕ ದೇಶದ ವಾತಾವರಣವೇ ಬದಲಾಗಿದೆ. ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ದೇಶದ ಮೂಡ್ ಹೇಗಿದೆ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಇದೇ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಅಬ್ಬರದ ಪ್ರಚಾರ ಕೂಡ ನಡೆಸುತ್ತೆ. ಆದ್ರೆ ಪುಲ್ವಾಮಾ ದಾಳಿವರೆಗೂ ಒಂದು ಅಭಿಪ್ರಾಯವಿತ್ತು ಮತ್ತು ಪುಲ್ವಾಮಾ ದಾಳಿಯ ಬಳಿಕ ಇನ್ನೊಂದು ಅಭಿಪ್ರಾಯ ದೇಶವಾಸಿಗಳಲ್ಲಿದೆ. ಚುನಾವಣೆ ಫಲಿತಾಂಶದ ಮೇಲೆ ಪುಲ್ವಾಮಾ ದಾಳಿ ಪರಿಣಾಮ ಬೀರಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ. ಹಾಗಾದ್ರೆ ಯಾರಿಗೆ ಇದರ ಲಾಭ ನಷ್ಟ, ಮೋದಿಗ ವಿಪಕ್ಷಕ್ಕ? ಹೀಗನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಪ್ರಸ್ತುತಿಯನ್ನ ನೋಡಿದ್ರೆ ಮೋದಿಗೆ ಲಾಭವಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಆದ್ರೆ ಮೇಲ್ನೋಟಕ್ಕೆ ಕೆಲವೊಂದು ಅಂಶಗಳು ಯಾರು ಚುನಾವಣೆಯಲ್ಲಿ ಜಯಭೇರಿ ಬಾರಿಸಬಹುದು ಅನ್ನೋದ್ರ ಹಿಂಟ್ ನೀಡ್ತಾ ಇದೆ. ಹಾಗಾದ್ರೆ ಏನದು ವಿಚಾರ? ಸ್ಟೋರಿ ಇಲ್ಲಿದೆ. ಹೇಗಿದೆ ರಾಷ್ಟ್ರ ರಾಜಕಾರಣದ ಅಸಲಿ ಚಿತ್ರಣ? ವಿಪಕ್ಷಗಳ ಮಾತಿನ ಎಡವಟ್ಟು ಮೋದಿಗೆ ಸಂಜೀವಿನಿ. ಬಿಜೆಪಿ ದೇಶವಾಸಿಗಳ ಭಾವನೆಗಳನ್ನ ಹೈಜಾಕ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ಪುಲ್ವಾಮಾ ದಾಳಿ ಬಳಿಕ ವಿಪಕ್ಷಗಳು ಕೂಡ ಈ ದುರಂತವನ್ನ ಮೋದಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಿದ್ದಾರೆ ಅನ್ನೋ ಮಾತುಗಳನ್ನು ಆಡಿದ್ರು. ಇದೇ ಕಾರಣಕ್ಕೆ ಬಿಜೆಪಿ ಈ ವಿಚಾರವನ್ನ ತುಂಬಾನೇ ಭಾವನಾತ್ಮಕವಾಗಿ ದೇಶವಾಸಿಗಳ ಮುಂದಿಟ್ಟಿದೆ. ಉಗ್ರವಾದ ನಿರ್ಮೂಲನೆಯನ್ನ ಮೋದಿಯಿಂದ ಮಾತ್ರ ಸಾಧ್ಯ ಅಂತ ಮೋದಿ ಹೈ ತೋ ಮುಮ್ಕಿನ್ ಹೈ ಅಂದ್ರೆ ಮೋದಿಯಿಂದ ಸಾಧ್ಯ ಅನ್ನೋ ಘೋಷವಾಕ್ಯವನ್ನ ಚುನಾವಣಾ ಘೋಷವಾಕ್ಯವಾಗಿಸಿದೆ. ಮೋದಿಯನ್ನ ಕಟ್ಟಿ ಹಾಕುತ್ತಾ ರಫೇಲ್ ಹಗರಣ ಆರೋಪ. ಇನ್ನು ಮೋದಿಗೆ ತೊಡಕಾಗಿರೋದು ರಫೇಲ್ ಹಗರಣ. ರಫೇಲ್ ಯುದ್ಧ ವಿಮಾನದಲ್ಲಿ ಮೋದಿ ಸರ್ಕಾರ ಅವ್ಯವಹಾರ ನಡೆಸಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣ ಇನ್ನೂ ಕೋರ್ಟ್ ಕಟಕಟೆಯಲ್ಲೇ ಇದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ರಫೇಲ್ ದಾಖಲೆಗಳು ಕಳುವಾಗಿದೆ ಅಂತ ಹೇಳಿ ಭಾರಿ ಮುಜುಗರಕ್ಕೂ ಈಡಾಗಿತ್ತು. ಇದು ಚುನಾವಣೆಯಲ್ಲಿ ಮೋದಿಗೆ ತೊಡಕಾಗುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಪಕ್ಷಗಳು ಇದನ್ನೇ ಮುಂದಿಟ್ಟುಕೊಂಡು ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಿದೆ. ಸಿ ವೋಟರ್ ಸಮೀಕ್ಷೆ ಹೇಳ್ತಿರೋದೇನು ಗೊತ್ತಾ? ಇತ್ತೀಚೆಗೆ ಸಿ ವೋಟರ್ ಸಂಸ್ಥೆ ಜನಪ್ರಿಯ ನಾಯಕ ಯಾರು ಅನ್ನೋ ಸಮೀಕ್ಷೆಯೊಂದನ್ನ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ಮೋದಿಗೆ ಭಾರಿ ಮೇಲುಗೈ ಸಿಕ್ಕಿದೆ. ರಾಹುಲ್ ಗಾಂಧಿಗಿಂತ 3 ಪಟ್ಟು ಜಾಸ್ತಿ ಜನಪ್ರಿಯತೆ ಮೋದಿಗೆ ಸಿಕ್ಕಿದೆಯಂತೆ. ಮೋದಿಗೆ ಸದ್ಯಕ್ಕಿದೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ. ಮೋದಿಯ ಜನಪ್ರಿಯತೆ 63% ಇದ್ರೆ ರಾಹುಲ್ ಗಾಂಧಿಯದ್ದು 8% ಇದೆ. ಇದೇ ಕಾರಣಕ್ಕೆ ಮುಂಬರುವ ಚುನಾವಣೆಯಲ್ಲಿ ಮೋದಿ ಪ್ರಧಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಿದೆ. ಕಳೆದ ಜನವರಿ 1ನೇ ತಾರೀಕಿನಂದು ಸಿ ವೋಟರ್ ಸಮೀಕ್ಷೆ ನಡೆಸಲು ಆರಂಭಿಸಿದೆ. ಈ ವೇಳೆ ಮೋದಿಗೆ ಇದ್ದದ್ದು 32.4% ಜನಪ್ರಿಯತೆಯಷ್ಟೇ. ಅಲ್ಲದೆ ರಾಹುಲ್ ಗಾಂಧಿಗೆ ಇದ್ದಿದ್ದು 23.3% ಪಾಪ್ಯುಲಾರಿಟಿ. ಆನಂತರ ಫೆಬ್ರವರಿ 1ರಂದು ಮತ್ತೆ ಜನಾಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಈ ವೇಳೆ ಮೋದಿಗೆ 39.1 ಪಾಪ್ಯುಲಾರಿಟಿ ಸಿಕ್ಕಿತ್ತು. ಇದೇ ವೇಳೆ ರಾಹುಲ್ ಗಾಂಧಿಗೆ 18.3ಕ್ಕೆ ಇಳಿಯಿತು. ನಂತರ ಫೆಬ್ರವರಿ 26ರಂದು ನಡೆಸಿದ ಸಮೀಕ್ಷೆಯಲ್ಲಿ ಮೋದಿಗೆ ಭಾರಿ ಜನಪ್ರಿಯತೆ ಹೆಚ್ಚಿತು. ಯಾಕಂದ್ರೆ ಪುಲ್ವಾಮಾ ದುರಂತ ನಡೆದು ಹೋಗಿತ್ತು. ಈ ವೇಳೆ ಮೋದಿಗೆ 51.9% ಜನಪ್ರಿಯತೆ ಇದ್ರೆ ರಾಹುಲ್ ಗಾಂಧಿಯದ್ದು 11.7ಕ್ಕೆ ಇಳಿದಿತ್ತು. ಅದಾದ ಬಳಿಕ ಮಾರ್ಚ್ 7ಕ್ಕೆ ಮಾಡಿದ ಜನಪ್ರಿಯ ಸಂಗ್ರಹದಲ್ಲಿ ಮೋದಿ ಜನಪ್ರಿಯತೆ 63.2ಕ್ಕೆ ಏರಿತ್ತು. ಅಲ್ಲದೆ ರಾಹುಲ್ ಗಾಂಧಿಯದ್ದು 8.2ಕ್ಕೆ ಕುಸಿದಿದೆ. ಹೌದು, ಜನವರಿ 1ರಿಂದ ಮಾರ್ಚ್ 7ರವರೆಗಿನ ಅವಧಿಯಲ್ಲಿ ಈ ಸಮೀಕ್ಷೆ ನಡೆಸಲಾಗಿದೆ. ಈ ಮಧ್ಯೆ ಮೋದಿ ರಾಹುಲ್ ಗಾಂಧಿಗಿಂತ 32% ಹೆಚ್ಚು ಜನಪ್ರಿಯತೆ ಹೊಂದಿದ್ದಾರೆ ಅಂತ ವರದಿಯಾಗಿದೆ. ಹೀಗೆ 4 ಹಂತವಾಗಿ ಸಿ ವೋಟರ್ ಸಮೀಕ್ಷೆ ಮಾಡಲಾಗಿದೆ. ಇದು ಎಲೆಕ್ಷನ್ಗೂ ಮುನ್ನ ಮಾಡುವ ಸಮೀಕ್ಷೆಯಾಗಿದೆ. ಆದ್ರೆ ಈ ಮಧ್ಯೆ ಪುಲ್ವಾಮಾ ದಾಳಿ ಹಾಗೂ ಬಾಲಾಕೋಟ್ ಪ್ರತಿದಾಳಿ ನಡೆದು ಹೋಗಿರೋದ್ರಿಂದ ಸಮೀಕ್ಷೆಯಲ್ಲಿ ಮೋದಿಗೆ ಭಾರಿ ಮೇಲುಗೈ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಇನ್ನು ಚುನಾವಣಾ ದಿನಾಂಕ ನಿಗದಿಯಾದ ಬೆನ್ನಲ್ಲೇ ಸಿ ವೋಟರ್ ಸಂಸ್ಥೆ ಹೊಸದೊಂದು ಸಮೀಕ್ಷೆ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ 264 ಕ್ಷೇತ್ರ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಅಂತ ಹೇಳಿದೆ. ಅಲ್ಲದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಕೂಟ 141 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಲಿದೆ ಅಂತ ಹೇಳಿದೆ. ಇನ್ನು ಮಹಾಮೈತ್ರಿ 47 ಹಾಗೂ 91 ಕ್ಷೇತ್ರಗಳಲ್ಲಿ ಇತರೆ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ಸಿ ವೋಟರ್ ಸಂಸ್ಥೆ ಸಮೀಕ್ಷೆ ಹೇಳ್ತಿದೆ. ಒಟ್ನಲ್ಲಿ ಈಗ ಸಾರ್ವತ್ರಿಕ ಚುನಾವಣೆಗೂ ದಿನಾಂಕ ನಿಗದಿಯಾಗಿದ್ದು ಸದ್ಯ ಚುನಾವಣಾ ನೀತಿ ಸಂಹಿತೆಯು ಜಾರಿಯಲ್ಲಿದೆ. ಅಲ್ಲದೆ ಮೋದಿ ಅಧಿಕಾರಾವಧಿ ಜೂನ್ 3ರಂದು ಕೊನೆಗೊಳ್ಳಲಿದೆ.
ಈ ಮಧ್ಯೆ ಇಂಥ ಒಂದು ಸಮೀಕ್ಷೆ ಹೊರಬಿದ್ದಿದೆ. ಹೀಗೆ ಕಳೆದ ಕೆಲವು ದಿನಗಳಿಂದ ರಾಷ್ಟ್ರ ರಾಜಕಾರಣದ ದಿಕ್ಕೆ ಬದಲಾಗಿ ಹೋಗಿದೆ. ಈಗ ಬೇರೆ ಚುನಾವಣಾ ದಿನಾಂಕವು ನಿಗದಿಯಾಗ್ಬಿಟ್ಟಿದೆ. ಆದ್ರೆ ಅಸಲಿಗೆ ಮತದಾರರು ಏನ್ ಯೋಚಿಸ್ತಾ ಇದ್ದಾರೆ? ನಿಜಕ್ಕೂ ಮೋದಿಯನ್ನ ಮತ್ತೆ ಗೆಲ್ಲಿಸ್ತಾರಾ ಅಥವಾ ಹೊಸ ಸರ್ಕಾರಕ್ಕೆ ಮಣೆ ಹಾಕಲಿದ್ದಾರಾ ಅನ್ನೋದನ್ನ ನಾವು ನೀವೆಲ್ಲ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.